ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಎಷ್ಟು ದಿನ ಒಬ್ಬರೇ ಸಿಎಂ ಇದ್ರು, ಖಾತೆ ಹಂಚಿಕೆ ವಿಳಂಬದ ಬಗ್ಗೆ ಈ ರೀತಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿರೋದು. ಯಡಿಯೂರಪ್ಪ ಅವರು ಸಿಎಂ ಆಗಿ ಇದ್ರಲ್ಲ, ಎಷ್ಟು ದಿನ ಇದ್ರು ಅವರು? ಖಾತೆಯನ್ನು ಹಂಚಿಕೆ ಮಾಡಿತ್ತ ಅವತ್ತು? ಖಾತೆ ಹಂಚಿಕೆ ಮಾಡಿರಲಿಲ್ಲ. ಈ ರೀತಿ ಖಾತೆ ಹಂಚಿಕೆ ವಿಳಂಬದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಖಾತೆ ಹಂಚಿಕೆ ಸ್ವಲ್ಪ ವಿಳಂಬ ಆಯಿತು. ಆಮೇಲೆ ಸಂಪುಟ ರಚನೆಯೂ ಕೂಡ ವಿಳಂಬ ಆಗಿತ್ತು. ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿ ಆದ ಹಿನ್ನೆಲೆ ಒಬ್ಬರೇ ಎಲ್ಲ ಕಡೆ ಪ್ರವಾಸವನ್ನ ಮಾಡಿದ್ರು. ಆಗ ವಿರೋಧ ಪಕ್ಷ ಆಗಿದ್ದಂತ ಕಾಂಗ್ರೆಸ್ ಈ ವಿಚಾರವಾಗಿ ಆಡಳಿತ ಪಕ್ಷವನ್ನ ಟೀಕೆ ಮಾಡಿತ್ತು. ಯಡಿಯೂರಪ್ಪ ಅವರು ಒಬ್ಬರೇ ಓಡಾಡ್ತಿದ್ದಾರೆ, ಯಡಿಯೂರಪ್ಪ ಅವರು ಒಬ್ಬರೇ ಸಿಎಂ, ಹಾಗಿದ್ರೆ ನಿಮಗೆ ಉಳಿದವರು ಯಾರು ಇಲ್ಲ ಖಾತೆಯಲ್ಲಿ, ಯಾರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ, ಇದ್ಯಾವ ಲೆಕ್ಕ, ಹೈಕಮಾಂಡ್ ಸಂಸ್ಕೃತಿ ಅನ್ನುವಂತ ಎಲ್ಲ ವಿಚಾರಗಳನ್ನು ಹೇಳಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ 60 ದಿನಗಳ ನಂತರ ಖಾತೆ ಹಂಚಿಕೆ, ಇದು ಸಂಪುಟ ವಿಸ್ತರಣೆ ಆಯಿತು. ಸಂಪುಟ ವಿಸ್ತರಣೆ ಆಗಿ ಈಗ 4 ದಿನದ ಹಿಂದೆ ಇನ್ನುಳಿದ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು 19 ಜನ. ಈಗ ಪ್ರಶ್ನೆ ಇರೋದೇನು ಅಂತಂದ್ರೆ, ಈಗ ಹೊಸದಾಗಿ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅವರಿಗೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಇದಕ್ಕೆ ಡಿಕೆ ಶಿವಕುಮಾರ್ ಅವರ ಉತ್ತರ ಏನಂತಂದ್ರೆ, ಯಡಿಯೂರಪ್ಪ ಅವರು ಸಿಎಂ ಆಗಿ ಎಷ್ಟು ದಿನ ಒಬ್ಬರೇ ಇದ್ರು ಅನ್ನುವಂತ ಪ್ರತಿಕ್ರಿಯೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಅವ್ರು ಹೇಳ್ತಾ ಇರೋದೇನಂತಂದ್ರೆ, ಯಡಿಯೂರಪ್ಪ ಅವರು ಒಬ್ಬರೇ ಎಷ್ಟು ದಿನ ಆಗಿ ಸಿಎಂ ಆಗಿದ್ರು ಅಂತ ಹೇಳಿ. ವಿಷಯ ಅದಲ್ಲ. ಆಯ್ತು, ಈಗ ಆಡಳಿತ ಪಕ್ಷ ವಿಪಕ್ಷಗಳ ಮಧ್ಯೆ ಟೀಕೆ ಟಿಪ್ಪಣಿಗಳು ಸಹಜ, ಅದನ್ನ ಮಾಡ್ಲಿ, ಅವ್ರು ಮಾಡ್ಕೋತಾ ಇರ್ತಾರೆ. ರಾಜ್ಯದಲ್ಲಿ ಎಂತ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಬರಗಾಲದ ಪರಿಸ್ಥಿತಿ ಇದೆ, ರೈತರ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅವ್ರ ಗೋಳನ್ನ ಹೇಳ್ಕೊಳ್ಳೋಣ ಅಂತಂದ್ರೆ ಕೃಷಿ ಸಚಿವರಿಲ್ಲ, ಪಶುಸಂಗೋಪನಾ ಸಚಿವರಿಲ್ಲ, ಸಹಕಾರ ಸಚಿವರಿಲ್ಲ, ಹೀಗೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಸಚಿವರಿದ್ದಾರೆ ಆದ್ರೆ ಸಚಿವರಿಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ಇದನ್ನ ಗಂಭೀರವಾಗಿ ತಗೊಂಡು ಶೀಘ್ರಾತಿ ಶೀಘ್ರ ಪೋರ್ಟ್ಫೋಲಿಯೋನ ಕೊಟ್ಟರೆ ಒಳ್ಳೇದಲ್ವಾ? ಇಲ್ಲ, ವಿಳಂಬ ಆದ್ರೆ ಇದು ರಾಜ್ಯಕ್ಕೂ ನಷ್ಟ, ಪರ್ಸನಲ್ ಕಾಂಗ್ರೆಸ್ಗೂ ನಷ್ಟ. ಖಂಡಿತ ಶ್ರೀಪಾದ್, ಈಗಾಗಲೇ 2 ತಿಂಗಳು ನಷ್ಟ ಆಗ್ಬಿಟ್ಟಿದೆ. ಕ್ಯಾಬಿನೆಟ್ ಪೂರ್ಣ ಪ್ರಮಾಣದಲ್ಲಿ ಇರಲಿಲ್ಲ ಅನ್ನುವಂಥದ್ದೇ ಕಾಂಗ್ರೆಸ್ ರಾಜ್ಯಕ್ಕೆ ಹಿನ್ನಡೆ. ಕಾಂಗ್ರೆಸ್ ಪಕ್ಷ ಕೂಡ ಇದನ್ನ ಯೋಚನೆ ಮಾಡಬೇಕಾಗಿತ್ತು. 2 ತಿಂಗಳ ಕಾಲ ಸುಮ್ಮನೆ ದೂಡ್ ಬಿಟ್ರು ಸರ್ಕಾರ ನಡೀತಾ ಇದೆ, ಆದ್ರೆ ಜೀವಂತವಾಗಿ ಜನರಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು. ಅದಾಗಿಲ್ಲ ಅನ್ನುವಂಥ ಸಹಜವಾದಂತ ಅಸಮಾಧಾನ ಕಾಂಗ್ರೆಸ್ ಶಾಸಕರಲ್ಲೇ ಇದೆ. 2 ತಿಂಗಳು ವಿಳಂಬ ಮಾಡಬಾರ್ದಾಗಿತ್ತು ಅಂತ. ಆದಾಗ್ಯೂ ಕೂಡ ಕ್ಯಾಬಿನೆಟ್ ವಿಸ್ತರಣೆ ಆಗಿದೆ. ಆದ್ರೆ 5 ದಿನಗಳಾಯ್ತು ವಿಸ್ತರಣೆ ಆಗಿ, ಇಲ್ಲಿವರೆಗೂ ಕೂಡ ಸಚಿವರ ಖಾತೆ ಹಂಚಿಕೆ ಆಗಿಲ್ಲ ಅನ್ನುವಂಥದ್ದು. ಒಂದೊಂದೇ ಅಸಮಾಧಾನ ಸ್ಫೋಟಗಳಾದಂತಹ ಸಂದರ್ಭದಲ್ಲಿ ಖಾತೆ ಹಂಚಿಕೆ ವಿಚಾರವಾಗಿ ಮತ್ತೆ ಅಸಮಾಧಾನಗಳು ಸ್ಫೋಟ ಆಗಬಹುದು ಅನ್ನುವಂಥ ಒಂದು ಮುನ್ನೆಚ್ಚರಿಕೆ ಇರಬಹುದು. ಆದ್ರೆ ಖಾತೆ ಹಂಚಿಕೆ ಯಾವಾಗಲಾದ್ರೂ ಸ್ಫೋಟ ಆಗತಕ್ಕಂಥದ್ದೇ, ಅಸಮಾಧಾನಗಳು ಇರತಕ್ಕಂಥದ್ದೇ. ಅದನ್ನ ನಿಭಾಯಿಸುವಂತ ಹೊಣೆ ನಾಯಕರಿಗೆ ಇದ್ದೇ ಇರುತ್ತೆ. ಅದನ್ನ ನಿರ್ವಹಣೆ ಮಾಡಬೇಕಾಗಿತ್ತೆ ಹೊರತು ಈ ತರ ಖಾತೆ ಹಂಚಿಕೆ ವಿಳಂಬ ಮಾಡ್ಕೊಂಡು ಕೂತ್ಕೊಳ್ಳೋದು, ಈ ಅಸಮಾಧಾನ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ತೆಗೆದು ಅಂಗೀಕಾರ ಮಾಡ್ಕೊಳ್ತೇವೆ ಅನ್ನುವಂತ ಮಾತುಗಳಿದಾವಲ್ಲ, ಅದು ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನೇ ಕೆರಳಿಸುವಂತ ಕೆಲಸವನ್ನ ಮಾಡಿದೆ. ಕೆಲವರು ಅಸಮಾಧಾನವನ್ನ ಇನ್ನೂ ಕೂಡ ಹಾಗೆ ಹಿಡಿದುಕೊಂಡು ಕೂತಿದ್ದಾರೆ. ನಾವು ಮುಂದಿನ ಹಂತಗಳಲ್ಲಿ ನಿರ್ಧಾರ ಮಾಡ್ತೇವೆ ಅನ್ನೋದು. ಇನ್ನೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ದೆಹಲಿಗೆ ತೆರಳುವಂತ ಸಾಧ್ಯತೆಗಳಿದಾವೆ ಅನ್ನೋ ಮಾಹಿತಿಯನ್ನ ಸಿಎಂ ಅವರ ಆಪ್ತ ಮೂಲಗಳೇ ಹೇಳ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ ಖಾತೆ ಹಂಚಿಕೆ ವಿಚಾರವಾಗಿ ಇನ್ನೂ ಕೂಡ ಅಂತಿಮ ಆಗಿಲ್ಲ. ಮೊನ್ನೆ ಅಷ್ಟೇ ಸುರ್ಜೇವಾಲಾ ಮತ್ತು ಡಿಕೆ ಶಿವಕುಮಾರ್ ಅವರು ಖಾಸಗಿ ಹೋಟೆಲಲ್ಲಿ ಸುಮಾರು 2 ಗಂಟೆಗೆ ಹೆಚ್ಚು ಕಾಲ ಕೂತು ಚರ್ಚೆ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಒಂದು ವಿಸ್ತೃತವಾದಂತಹ ರೂಪ ಕೊಡೋಕ್ಕಾಗಿಲ್ಲ ಮತ್ತು ಖಾತೆ ಹಂಚಿಕೆ ವೇಳೆಯಲ್ಲಿ ಮತ್ತೆ ಅಸಮಾಧಾನ ಉಂಟಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಳೆದು ತೂಗಿ ಒಂದಷ್ಟು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಕ್ಯಾಬಿನೆಟ್ ಹಂಚಿಕೆಯನ್ನ ಮಾಡತಕ್ಕಂಥದ್ದು. ಆ ನಿಟ್ಟಿನಲ್ಲಿ ದೆಹಲಿಗೆ ತೆರಳುತ್ತಾ ಇರತಕ್ಕಂಥದ್ದು ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಿದ್ದಾರೆ. ಅವರ ಜೊತೆ ಚರ್ಚೆ ಮಾಡಿ ಖಾತೆ ಹಂಚಿಕೆ ವಿಚಾರವಾಗಿ ಫೈನಲ್ ಮಾಡ್ಕೊಂಡ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ದೆಹಲಿಗೆ ತೆರಳೋಕೆ ಸಿಎಂ ಅವರು ಮುಂದಾಗ್ತಾ ಇದ್ದಾರೆ. ಅಲ್ಲಿ ಫೈನಲ್ ಆಗುತ್ತಾ ಇಲ್ವಾ, ಇನ್ನಷ್ಟು ವಿಳಂಬ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿ.